ಚುನಾವಣೆಯಲ್ಲಿ ಸೋತ ನಂತರ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಈಗ ಏನ್ ಮಾಡ್ತಿದ್ದಾರೆ? ಅವರು ಮಾಧ್ಯಮಗಳಿಂದ ದೂರ ಉಳಿದಿರೋದು ಯಾಕೆ? ಅವರ ಮುಂದಿನ ಹೆಜ್ಜೆ ಪಂಜಾಬ್ ಮೇಲೆ ಮಾತ್ರ ಗಮನ ಹರಿಸೋದಾಗಿದ್ಯಾ? ಕೇಜ್ರಿವಾಲ್ ಮುಂದಿನ ನಡೆ ಏನು? ಎಎಪಿ ಭವಿಷ್ಯದ ಕಾರ್ಯತಂತ್ರ ಏನು? ದೆಹಲಿಯಲ್ಲಿ ಸೇಡಿನ ರಾಜಕೀಯದ ಸತ್ಯ ಏನು? ದಿ ಸ್ವತಂತ್ರ ಯೂಟ್ಯೂಬ್ ಚಾನೆಲ್ನ ಸಂಪಾದಕ, ದಿಲ್ಲಿಯ ಹಿರಿಯ ಪತ್ರಕರ್ತ ವಿಕ್ರಾಂತ್ ಯಾದವ್ ವಿಶ್ಲೇಷಣೆ ಇಲ್ಲಿದೆ. ಮೊದಲೇದಾಗಿ, ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲೇ ಇದ್ದಾರೆ. ಅವರ ಸಭೆಗಳು ನಿರಂತರವಾಗಿ ನಡೀತಿವೆ ಮತ್ತು ಈ ಸಮಯದಲ್ಲಿ ಅವರ ಸಂಪೂರ್ಣ ಗಮನ ಪಂಜಾಬ್ ಮೇಲಿದೆ. ಪಂಜಾಬ್ನಲ್ಲಿ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಗಳನ್ನ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಅವರ ಗಮನ ಇದೆ. ಮನೀಶ್ ಸಿಸೋಡಿಯಾ ಕಳೆದ 3-4 ದಿನಗಳಿಂದ ಪಂಜಾಬ್ನಲ್ಲಿದ್ದಾರೆ. ಆಮ್ ಆದ್ಮಿ ಪಕ್ಷದ 6 ನಾಯಕರನ್ನ ಪಂಜಾಬ್ಗೆ ಕಳಿಸಲಾಗಿದೆ. ಅಲ್ಲಿನ ಆಡಳಿತವನ್ನ ಹೇಗೆ ಸುಧಾರಿಸೋದು, ಶಾಲೆಗಳು, ಆಸ್ಪತ್ರೆಗಳು, ಅಲ್ಲಿನ ಸಮಸ್ಯೆಗಳನ್ನ ಹೇಗೆ ಪರಿಹರಿಸೋದು ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿದೆ. ದೆಹಲಿಯಲ್ಲಿ ಎಎಪಿ ನಿರ್ವಹಿಸಬೇಕಿರುವ ವಿಪಕ್ಷದ ಜವಾಬ್ದಾರಿಯನ್ನ ದೆಹಲಿ ನಾಯಕರು ನೋಡ್ಕೊಳ್ತಾರೆ. ಅರವಿಂದ್ ಕೇಜ್ರಿವಾಲ್ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಅವರಿಗೆ ಯಾವುದೇ ವಿಶೇಷ ಪಾತ್ರ ಇಲ್ಲ. ಅವರ ಸಂಪೂರ್ಣ ಗಮನ ಈಗ ಪಂಜಾಬ್ ಆಡಳಿತವನ್ನ ಸುಧಾರಿಸೋದು, ಜೊತೆಗೆ ಪಕ್ಷವನ್ನ ಹೇಗೆ ವಿಸ್ತರಿಸೋದು, ಸಂಘಟನೆಯನ್ನ ಎಲ್ಲಿ ವಿಸ್ತರಿಸೋದು, ದೆಹಲಿಯಲ್ಲಿ ಸಂಘಟನೆಯನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ಅವರು ನೋಡ್ತಿದ್ದಾರೆ. ಒಂದು ವಿಷಯವನ್ನ ನೀವು ಗಮನಿಸಿರಬಹುದು. ಫಲಿತಾಂಶ ಬಂದ ನಂತರ ಅರವಿಂದ್ ಕೇಜ್ರಿವಾಲ್ ಅವರ ಒಂದೇ ಒಂದು ವಿಡಿಯೋ ಹೊರಬಂದಿದೆ. ಅನಂತರ ಅವರು ಮಾಧ್ಯಮಗಳಿಂದ ದೂರ ಇರೋಕೆ ನಿರ್ಧರಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಮತ್ತು ಪಂಜಾಬ್ ಆಡಳಿತ ಸುಧಾರಣೆ ಈ ಹಂತದಲ್ಲಿನ ಅವಶ್ಯಕತೆ ಅಂತ ಅವರು ಭಾವಿಸಿದ್ದಾರೆ. ಚುನಾವಣಾ ಕಣಕ್ಕೆ ಹೋದಾಗ ಪಂಜಾಬ್ ಮಾದರಿಯನ್ನ ಸಾರ್ವಜನಿಕರ ಮುಂದಿಡೋದು ಮತ್ತು ಅದರ ಆಧಾರದಲ್ಲಿ ಮತಗಳನ್ನ ಕೇಳೋದರ ಬಗ್ಗೆ ತಯಾರಿ ನಡೆದಿದೆ. ಕಳೆದ ಕೆಲ ದಿನಗಳಲ್ಲಿ ಪಂಜಾಬ್ ಸರ್ಕಾರದ ಕೆಲ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ, ಕೆಲವರನ್ನ ಬದಲಾಯಿಸಲಾಗಿದೆ ಮತ್ತು ಕೆಲವರನ್ನ ತೆಗೆದುಹಾಕಲಾಗಿದೆ. ಪಂಜಾಬ್ ಸರ್ಕಾರದಲ್ಲಿ ಆಮೂಲಾಗ್ರ ಬದಲಾವಣೆಗಳ ಭಾಗವಾಗಿ ಅವೆಲ್ಲವೂ ನಡೆದಿದೆ. ಈಗಿರುವ ಸುದ್ದಿಗಳ ಪ್ರಕಾರ ಕೇಜ್ರಿವಾಲ್ ಪಂಜಾಬ್ನಿಂದ ರಾಜ್ಯಸಭೆ ಪ್ರವೇಶಿಸುತ್ತಾರೆ. ಆದ್ರೆ ಅದರಲ್ಲಿ ಎಷ್ಟು ಸತ್ಯ ಇದೆ? ಕೇಜ್ರಿವಾಲ್ ಅಂತಹ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಾರರು. ಎಎಪಿನ ಪಂಜಾಬ್ನ ಕೆಲ ಸಂಸದರು ಅಷ್ಟೊಂದು ಸಕ್ರಿಯರಾಗಿಲ್ಲವಾದ್ರಿಂದ ಕೇಜ್ರಿವಾಲ್ ರಾಜ್ಯಸಭೆಯ ಸದಸ್ಯರಾಗಬಹುದು ಅನ್ನೋ ಊಹೆಯನ್ನ ಮಾಧ್ಯಮಗಳು ಮಾಡ್ತಿವೆ. ಆದ್ರೆ ಅಂತಹ ಯಾವುದೇ ವಿಚಾರ ಚರ್ಚೆ ಆದಂತಿಲ್ಲ ಮತ್ತು ಕೇಜ್ರಿವಾಲ್ ಕೂಡ ಹಾಗೆ ಯೋಚನೆ ಮಾಡದಂತಿಲ್ಲ. ಅಂತಹ ಎಲ್ಲ ವದಂತಿಗಳು ಆಧಾರ ರಹಿತವಾಗಿವೆ ಅನ್ನೋದನ್ನ ಪಕ್ಷದ ಮೂಲಗಳೇ ಖಚಿತಪಡಿಸಿವೆ. ಅವರು ಕೇಜ್ರಿವಾಲ್ ಪಂಜಾಬ್ ಮುಖ್ಯಮಂತ್ರಿಯನ್ನ ಬದಲಿಸಿ ತಾವೇ ಆ ಹುದ್ದೆಗೆ ಏರ್ಲಿದ್ದಾರೆ ಅಂತ ಹೇಳ್ತಿದ್ರು. ಆದ್ರೆ ಅಂತಹ ಯಾವ ಬೆಳವಣಿಗೆಗಳು ಆಗೋದಿಲ್ಲ. ಅದು ಮುಖ್ಯವಾಹಿನಿಯ ಮಾಧ್ಯಮಗಳ ಕಲ್ಪನೆ ಮಾತ್ರ. ಕೇಜ್ರಿವಾಲ್ ಪಕ್ಷದ ಸಂಚಾಲಕರಾಗಿ ಮಾತ್ರ ಹೊಣೆ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಮತ್ತು ಅವರ ಪ್ರಾಥಮಿಕ ಗುರಿ ಮುಂದಿನ 2 ವರ್ಷಗಳವರೆಗೆ ಪಂಜಾಬ್ ಮಾತ್ರ. ದೆಹಲಿ ಪೂರ್ಣ ರಾಜ್ಯವಲ್ಲ, ಆದ್ರೆ ಪಂಜಾಬ್ ಪೂರ್ಣ ರಾಜ್ಯ. ಅಲ್ಲಿನ ಸರ್ಕಾರ ಹಾಗೂ ಆಡಳಿತದಲ್ಲಿ ಅನೇಕ ನ್ಯೂನ್ಯತೆಗಳಿವೆ. ಈ ಸಮಯದಲ್ಲಿ ಅವರು ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಮುಂದಿನ 2 ವರ್ಷಗಳಲ್ಲಿ ಅವರು ಪಂಜಾಬ್ನಲ್ಲಿ ತಮ್ಮ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಳಿಸೋಕೆ ಮತ್ತು ಜನರ ಮುಂದೆ ಒಂದು ಮಾದರಿಯನ್ನ ಪ್ರಸ್ತುತಪಡಿಸೋಕೆ ಬಯಸ್ತಾರೆ. ಈ ನಡುವೆ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕನ ಘೋಷಣೆ ಆಗಬೇಕಿದೆ. 22 ಶಾಸಕರಿದ್ದಾರೆ. ಅತಿಶಿ ಮಾಜಿ ಸಿಎಂ ಆಗಿರುವ ಕಾರಣ ಅವರನ್ನ ವಿಪಕ್ಷ ನಾಯಕಿಯಾಗಿನೂ ಆರಿಸಬಹುದು. ಆದ್ರೂ ಶಾಸಕಾಂಗ ಪಕ್ಷದ ಸಭೆಗೆ ಯಾವುದೇ ದಿನಾಂಕ ನಿಗದಿಯಾಗಿಲ್ಲ. ಹೊಸ ಸರ್ಕಾರ 24ರಂದು ವಿಧಾನಸಭೆ ಅಧಿವೇಶನ ಕರೆದಿರೋದ್ರಿಂದ ಎಎಪಿ ಶಾಸಕಾಂಗ ಪಕ್ಷದ ಸಭೆ ಶೀಘ್ರದಲ್ಲೇ ನಡೆಯಲಿದೆ ಮತ್ತು ವಿಪಕ್ಷ ನಾಯಕ ಯಾರು ಅನ್ನೋದಕ್ಕೆ ಉತ್ತರ ಸಿಗಬಹುದು. ಒಂದು ವೇಳೆ ಅತಿಶಿ ಅವರೇ ಆಯ್ಕೆ ಆದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರೇ ಇರುವ ವಿಶೇಷ ಸನ್ನಿವೇಶವನ್ನ ನೋಡ್ತೀವಿ. ಇನ್ನು ಮುಂಬರುವ ದಿನಗಳಲ್ಲಿ ದೆಹಲಿಯಲ್ಲಿ ಸೇಡಿನ ರಾಜಕೀಯ ನಡೆಯಲಿದೆಯಾ? ಇದೊಂದು ದೊಡ್ಡ ಪ್ರಶ್ನೆ. 24ರಂದು ವಿಧಾನಸಭೆ ಅಧಿವೇಶನ ಕರೆಯಲಾಗಿದೆ. ಸಿಎಜಿ ವರದಿಯನ್ನ 27ರಂದು ಸದನದಲ್ಲಿ ಮಂಡಿಸಲಾಗುತ್ತೆ. ಸಿಎಜಿ ವರದಿಯಲ್ಲಿ ಯಾವುದೇ ಅಪರಾಧ ಕಂಡು ಬಂದ್ರೆ ತನಿಖೆ ಮತ್ತು ಇತರ ವಿಷಯಗಳಿಗೆ ಆದೇಶಗಳನ್ನ ನೀಡಬಹುದು. ಸೇಡಿನ ರಾಜಕೀಯ ನಡೆಯೋದನ್ನ ನೋಡ್ಬೇಕಾಗಿ ಬರಬಹುದಾ ಅನ್ನೋದು ವಿಚಾರ. ಹಿಂದೆ ನಡೀತಿದ್ದ ರಾಜಕೀಯ ಹೋರಾಟ ಕಳೆದ ಕೆಲ ವರ್ಷಗಳಿಂದ ರಾಜಕೀಯ ದ್ವೇಷವಾಗಿ ಬದಲಾಗಿದೆ. ಬಿಜೆಪಿಗೆ ದೊಡ್ಡ ಜನಾದೇಶ ಸಿಕ್ಕಿದೆ, ಆದ್ರೆ ಬಿಜೆಪಿಗೂ ಬಹಳಷ್ಟು ಜವಾಬ್ದಾರಿಗಳಿವೆ. ಅವರು ದೆಹಲಿಯ ಜನರಿಗೆ ಬಹಳಷ್ಟು ಭರವಸೆಗಳನ್ನ ನೀಡಿದ್ದಾರೆ. ಆದ್ರಿಂದ 2 ಮಾರ್ಗಗಳಿವೆ. ಒಂದು, ಅವರು ಆ ಭರವಸೆಗಳನ್ನ ಈಡೇರಿಸ್ತಾನೆ ಇರ್ತಾರೆ ಅಥವಾ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ರಾಜಕೀಯದಲ್ಲಿ ತೊಡಗುತ್ತಾರೆ. ಕಾನೂನಿನ ಪ್ರಕಾರ ಯಾವುದೇ ಕೆಲಸ ನಡೆದ್ರೆ ಯಾರಿಗೂ ಅದರ ಬಗ್ಗೆ ಆಕ್ಷೇಪಣೆ ಇರಲಾರದು. ತನಿಖೆ ನಡಿಬೇಕು ಮತ್ತು ತನಿಖೆಯಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಆದ್ರೆ ಸೇಡಿನ ಕ್ರಮ ಕೈಗೊಂಡ್ರೆ ದೊಡ್ಡ ಜನಾದೇಶ ಪಡೆದ ನಂತರವೂ ಸೇಡಿನ ಕ್ರಮ ಕೈಗೊಳ್ಳಲಾಗಿದೆ ಅಂತ ಖಂಡಿತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಬಿಜೆಪಿ ತಾನು ಹೊಂದಿರುವ ಜನಾದೇಶವನ್ನ ಕೆಲಸ ಮಾಡುವ ಮೂಲಕ ಸದುಪಯೋಗ ಪಡಿಸಿಕೊಳ್ಬೇಕಾಗಿದೆ. ದೊಡ್ಡ ವಿಷಯ ಏನು ಅಂತಂದ್ರೆ ಎಎಪಿ ಒಂದು ಚಳುವಳಿಯನ್ನ ರೂಪಿಸಿತ್ತು. ಅದು ಸ್ವಯಂ ಪ್ರೇರಿತ ಜನಸಮೂಹ ಸಮಾವೇಶಕ್ಕೆ ಕಾರಣ ಆಗಿತ್ತು. ಅದು ಅಂದಿನ ಸರ್ಕಾರದ ವಿರುದ್ಧ ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿತ್ತು. ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಇಂತಹ ಚಳುವಳಿಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಮೊದಲು ಚುನಾವಣೆ ಸೋತು ನಂತರ ವಿರೋಧ ಪಕ್ಷವಾಗಿ ಸ್ಥಾಪಿತವಾಗಿ ನಂತರ ಗೆದ್ದು ಅಧಿಕಾರಕ್ಕೆ ಬರೋಕೆ ಹಲವು ವರ್ಷಗಳು ಬೇಕಾಗತ್ತೆ. ಆದ್ರೆ ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಿ ಹಾಗಾಗ್ಲಿಲ್ಲ. ಈಗ ಅದೇ ಕೇಜ್ರಿವಾಲ್ ಅವರಿಗೂ ಮತ್ತು ಆಮ್ ಆದ್ಮಿ ಪಕ್ಷಕ್ಕೂ ದೊಡ್ಡ ಪರೀಕ್ಷೆಯಾಗಿದೆ. ಯಾಕಂದ್ರೆ ಅವರು ಎಂದಿಗೂ ವಿರೋಧ ಪಕ್ಷದ ಪಾತ್ರವನ್ನ ನಿರ್ವಹಿಸಿಲ್ಲ. ಅವರು ಒಂದು ಚಳುವಳಿಯಿಂದ ನೇರವಾಗಿ ಅಧಿಕಾರಕ್ಕೆ ಬಂದ್ರು. ಈಗ ವಿರೋಧ ಪಕ್ಷದ ಪಾತ್ರಕ್ಕೆ ಎಷ್ಟು ಸಿದ್ಧರಾಗಿದ್ದಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಕೇಜ್ರಿವಾಲ್ ಮತ್ತು ಇತರ ನಾಯಕರು ಈಗ ಈ ಸೋಲನ್ನ ಒಪ್ಪಿಕೊಂಡಿದ್ದಾರೆ.
ಅವರು ತಮ್ಮ ದೆಹಲಿ ಮಾದರಿಯೇ ಜನರ ಮೊದಲ ಆಯ್ಕೆ ಅಂತ ಭಾವಿಸಿದ್ರು. ಆದ್ರೆ ಈ ಸೋಲು ಅವರಿಗೆ ಅನೇಕ ಪಾಠಗಳನ್ನ ಕಲಿಸಿದೆ. ಈಗ ಅವರು ಪಂಜಾಬ್ ಮಾದರಿಯ ಬಗ್ಗೆ ಮಾತನಾಡ್ತಿದ್ದಾರೆ. ಪಂಜಾಬ್ ಮಾದರಿಯಲ್ಲಿ ಆಡಳಿತಕ್ಕೆ ಹೆಚ್ಚಿನ ಗಮನ ನೀಡುವ ಬಗ್ಗೆ ಚರ್ಚೆ ನಡೀತಿದೆ. ಜೊತೆಗೆ ದೆಹಲಿ ನಾಯಕರು ಕೂಡ ಬೆಳಿಬೇಕು. ಅದಕ್ಕಾಗಿ ಈಗ ದೆಹಲಿಯ ಸಂಪೂರ್ಣ ರಾಜಕೀಯವನ್ನ ದೆಹಲಿಯ ನಾಯಕರಿಗೆ ಬಿಡಲಾಗುತ್ತೆ ಮತ್ತು ಇದು ಕೇಜ್ರಿವಾಲ್ ಅವರಿಗೂ ಅವರ ಪಕ್ಷಕ್ಕೂ ದೊಡ್ಡ ಸವಾಲು. ಎಎಪಿ ಮುಂಬರುವ ದಿನಗಳಲ್ಲಿ ವಿರೋಧ ಪಕ್ಷದ ಪಾತ್ರವನ್ನ ಹೇಗೆ ನಿರ್ವಹಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.